ವೆಲ್ಕಮ್ ಆಲ್ ಡೇ 61 ಆಫ್ 150 ಡೇಸ್ ಚಾಲೆಂಜ್. 5:40 ಆಗ್ಯದ. ಸೊ ಜಸ್ಟ್ ಫ್ರೆಶ್ ಆಗಿವೆ. ಆಫೀಸ್ ಹೋಗುವಾಗ ಆಫೀಸ್ ಹೋದ್ಮೇಲೆ ನೋಡೋಮಂತ ಎಷ್ಟೊತ್ತಾಗ್ತದೆ ಎಷ್ಟೆಲ್ಲ ಅಂತೇಳಿ ಆಲ್ಮೋಸ್ಟ್ 8 ತನಕ ವಾಪಸ್ ಬರ್ತೀವಿ. ಅದಾದಮೇಲೆ ಬೇರೆ ಏನು ಕೆಲಸ ಇಲ್ಲ. ಸೊ ಮೇ ಬಿ ನಾವು 10:30 ಅಥವಾ 11 ತನಕ ಆಲ್ಮೋಸ್ಟ್ ಫ್ರೀ ಆಗಿರ್ತೀವಿ. ಬೇರೆದೊಂದು ಸ್ವಲ್ಪ ಮೊಬೈಲ್ ಕೆಲಸ ಇದ್ದರೂ ಆಲ್ಮೋಸ್ಟ್ ಅಷ್ಟು ಏನಿದಿರಲ್ಲ. ಸೊ ನೋಡೋಣ, ಈಗ ಆಫೀಸ್ ಹೋಗಮ್ಮ ಎಂಟಿ ಸ್ಟಮಕ್ ಬಿಟ್ಟು ಚೆಕ್ ಮಾಡ್ಕೊಂಬಂತ ಏನು ಮಾಡ್ತೀವಿ ಏನಿಲ್ಲ ಅಂತ ಹೇಳ್ತೀನಂತ. ಸೊ ಬಾಯ್, ಟೇಕ್ ಕೇರ್. ಸೊ ಇವತ್ತು ನೋಡ್ಬೋದು ನಮ್ದು ಎಂಟಿ ಸ್ಟಮಕ್ ಬಿಟ್ಟು 79.40 ಅದ. 3 ಆಮ್ಲೆಟ್ಸ್ ಅಂತ ಆದಮೇಲೆ ಒಂದು ಆ್ಯಪಲ್ ಮತ್ತು ಓಟ್ ಶೇಕ್. ಸೊ ಇದು ನಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟು. ಸೊ ಅಲ್ಲಿ ಅಡುಗೆ ಮಾಡ್ಕೋಬೇಕಾದ್ರೆ ತೋರಿಸಲ್ಲ, ಯಾಕಂದರೆ ನಂದು ಮೊಬೈಲ್ ಚಾರ್ಜ್ ಖಾಲಿ ಆಗುತ್ತೆ. ಸೊ ಹಂಗಾಗಿ ನೋಡ್ಬೋದು ಇದು 8:47. ಈಗ ಆಲ್ರೆಡಿ ಈಗ ಚಾರ್ಜ್ ಹಚ್ಚಿ ವೀಡಿಯೋ ಮಾಡ್ಲಾಗ್ತದ. ಇದಾದಮೇಲೆ ನೋಡೋಣ, ಜಳಕ ಮಾಡಿ ಹೊರಗೆ ಹೋಗ್ಬೇಕು. ಸೊ ಸ್ಟೇ ಟ್ಯೂನ್ಡ್, ಸಿಗಮಂತ ಆಮೇಲೆ ಬಾಯ್. ಸೊ ಈಗ ಮನೆಗೆ ಹೊಂಟೀವಿ. ಟೈಮ್ ನೋಡ್ಬೋದು 2:27 ಜಸ್ಟ್. ಸೊ ಮನೆಗೆ ಹೋಗಿ ರೈಸ್ ಮಾಡ್ಕೊಂಡು ಊಟ ಮಾಡೋದಕ್ಕೆ ನಮಗೆ 3 ಆಗ್ತದೆ. ಸೊ ಮನೆಗೆ ಹೋಗಮ್ಮ ಈಗ ಫಸ್ಟು. ಯಾಕಂದ್ರೆ ಲೇಟ್ ಯಾಕಾಯ್ತು ಅಂದರೆ ಆಲ್ಮೋಸ್ಟ್ ಫ್ರೀನೇ ಆಗಿದ್ವಿ. ಇವತ್ತು RTO ವಿಸಿಟ್ ಇತ್ತು ಇಲ್ಲಿ. ಸೊ ಅಲ್ಲಿ ಬರ್ತಾರ ಜಲ್ದಿ ಅಂತಂದರೆ ಬರಲಿಲ್ಲ. ಸೊ ಬರೋಕೆ ಅವ್ರು ಲೇಟ್ ಮಾಡಿರೋದಕ್ಕೋಸ್ಕರ ಈಗ ಜಸ್ಟ್ ಅದೆಲ್ಲ ಕೆಲಸ ಮುಗಿತು. ಒಂಟಿ ಮನೆಗೆ ಅದೆಲ್ಲ ಮುಗಿಸ್ಕೊಂಡು ಸೊ ನೋಡೋಣ, ಈಗ ನಾವು ಹೋಗಿ 3 ಆಗ್ತದೆ ಆಲ್ಮೋಸ್ಟ್. ಈಗ ರೈಸ್ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ಊಟ ಮಾಡೋದು ತೋರಿಸ್ತೀನಿ ಅಷ್ಟೇ. ಸೊ ರೈಸ್ ಗೀಸ್ ಮಾಡೋದೇನು ತೋರಿಸಲ್ಲ. ಸೊ ಸ್ಟೇ ಟ್ಯೂನ್, ಬಾಯ್. ಆ್ಯಂಡ್ ಅದು ಮುಗಿದ್ಮೇಲೆ ಮತ್ತೆ ವಾಪಸ್ ಸ್ವಲ್ಪ ಬೇರೆ ಕಡೆ ಹೊರಗೆ ಬರ್ಬೇಕಂತ. ಸೊ ಅದು ಬರಬೇಕಾದ್ರೆ ನೋಡೋಣ, ಸಿಗಂಬ ಏನು ಮಾಡ್ತೀವಿ ಏನೆಲ್ಲ ತಾಕ್ತೀನಿ. ಬಾಯ್. 330 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್. ಸೊ ಇದು 100 ಗ್ರಾಮ್ ವೆಜ್ಜೀಸ್. ಮಧ್ಯಾಹ್ನ ಲಂಚಿದು ಟೈಮು ಸೊ 2:57, 3 ಆಗ್ಲತ್ತದ. ಸೊ ಊಟ ಮಾಡ್ಕೊಂಡು ಹೊರಗೆ ಹೋಗೋಮಂತ ಹೇಳ್ತೀನಿ ಇಲ್ಲಂತ. ಸೊ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್. ಸೊ ಟೈಮ್ 4:53 ಆಗ್ಯದ. ಈಗ ನಾವು ಹೊಂಟೀವಿ ಮನೆಗೆ ವಾಪಸ್ಸು. ಯಾಕಂದರೆ ಶೇಪ್ ಇಡಕ್ಕೆ ಬಂದಿದ್ವಿ ಜಸ್ಟ್ ನಾವು ಇಲ್ಲಿ. ಸೊ ಅದು ಇಟ್ಕೊಂಡು ಈಗ ವಾಪಸ್ ಮನೆಗೆ ಹೋಗಿ ಫ್ರೆಶ್ ಆಗಿ ಒಂದು ಸ್ವಲ್ಪ ಇದು ಎಗ್ ಬಾಯ್ಲ್ಡ್ ಮಾಡಿ ಓನ್ಲಿ ವೈಟ್ ಎಗ್ಸ್ ತಿಂದು. ಸೊ ಅದಾದಮೇಲೆ ಜಿಮ್ ಕಡೆ ಹೋಗ್ಬೇಕು. ನಜೀರ್ ಒಂದು ಸಲ ಬರ್ತೀನಿ ಅಂತಾನೆ, ಬರಲ್ಲ ಅಂತಾನೆ. ಸೊ ನೋಡಮ್ಮ ಅವನ್ನ ಏನೇನು ಮಾಡ್ತೀನಿ ಏನಿಲ್ಲ ಅಂತ ಹೇಳ್ತಾನೆ. ನಾವು ಅಲ್ಲಿವರೆಗೂ ರೆಡಿ ಆಗಮ್ಮಂತ 5:30 ಆಗ್ತದೆ ಆಲ್ಮೋಸ್ಟ್. ಸೊ 5:30 ಮೇಲೆ ಹೋಗಿ ಒಂದು 5:45 ತನಕ ಹಂಗೆ ಫ್ರೀ ಆಗ್ತೀವಿ. ಸೊ ನೋಡಮ್ಮ ಏನು ಮಾಡ್ತೀವಿ ಅಂದರೆ ಇವತ್ತು ಲೆಗ್ಸು ವಿತ್ ಶೋಲ್ಡರ್ ವರ್ಕೌಟ್. ಸೊ ಅಲ್ಲಿ ಹೋದ್ಮೇಲೆ ಸಿಗಮ್ಮಂತ ಬಾಯ್. 200 ಗ್ರಾಮು ಬನಾನಾ, ಆಮೇಲೆ 3 ವೈಟ್ ಎಗ್ಸು, ಅದು ರೋನಿಗೆ. ಸೊ ಇದು ಜಿಮ್ಮಿಗೆ ರೆಡಿ ಆಗ್ಲಕತ್ತೀನಿ, ಆಲ್ಮೋಸ್ಟ್ ರೆಡಿ ಆಗಿದ್ದದ. ಸೊ ತೊಗೊಂಡು ಹೋಗ್ಬೇಕು. ಟೈಮು ಲೈಕ್ 5:24 ಆಗ್ಯದ. ಸೊ 6 ಆಗ್ತದೆ ಹೋಗ್ಬೇಕಂದ್ರೆ. ಸಿಗಮಂತ ಜಿಮ್ಮಲ್ಲಿ ಹೋಗ್ಬೇಕಾದ್ರೆ. ಸ್ಟೇ ಟ್ಯೂನ್, ಬಾಯ್. 5:50 ಆಗ್ಯದ. ಸೊ ಜಿಮ್ ಹೊಂಟಿವಿ ನಾವು. ಕೆಲವೊಂದು ಸಲ ನೋಡಿದ್ರೆ ನಮ್ಮ ಶಾಪುರದ ಟ್ರಾಫಿಕ್ಗೆ ಏನು ನಾವು ಎಲ್ಲಿ ದೊಡ್ಡ ಸಿಟಿಯಾಗಿ ಬಂದು ನಿಂತೀವನಪ್ಪ ನಂಗೆ ಆಗಿಬಿಡ್ತದೆ. ಅಂಥ ಪರಿ ಟ್ರಾಫಿಕ್ ಮಾಡಿರ್ತಾರೆ ಇಲ್ಲಿ ಚೌಕಿಗೆ. ಮತ್ತು ಏನು ಕೆಲಸ ಇರಲಿ ಏನಿಲ್ಲ, ಹಂಗೆ ಸುಮ್ಮನೆ ಅಡ್ಡ ತಿಡ್ಡ ಹೊಡಿತಾವೆ ಹುಡುಗರು. ಗಾಡಿ ಹಾಕಬೇಕಾದ್ರೆ ಅವಳ ಸಲ ಹೊಡಿತಾವ. ಸೊ 6 ಅಂತಾನೆ ಕನ್ಫರ್ಮ್ ಮಾಡ್ರಿ. ಲೆಗ್ ಇವತ್ತು ಫುಲ್ ನಮ್ದು 16 ಆಗ್ತದೆ ಇವತ್ತು, 16 ಆಗ್ತದೆ ಇವತ್ತು ಗೊತ್ತದ. ಸೊ ಯಾಕಂದರೆ ಆಲ್ಮೋಸ್ಟ್ ಲೆಗ್ ಎಕ್ಸಸೈಸ್ಗಳು ಹೆಂಗಂದ್ರೆ ಫುಲ್ ಹೆವಿ ಇರ್ತದೆ. ನಮಗೊಂದು ಚಿಂತೆ ಇರ್ತೀರಿ, ನಮ್ಮ ಮನುಷ್ಯರಿಗೊಂದು ಚಿಂತೆ ಇರ್ತಾವೆ. ನಮ್ದಾಗ ಅಂಗಡಿ ಇಲ್ಲ, ಅದು ಇಲ್ಲ, ಹುಡುಗರು ಬರ್ಲಾಗ್ಯಾವ, ಹಾಗೆ ಹಿಂಗೆಲ್ಲ ಅಂತ ಎಷ್ಟು ಬುದ್ಧಿ ಆಡಕತ್ತೀನಿ. 2 ದಿವಸ ಆಯ್ತು ಜಿಮ್ ಅಲ್ಲನಾಗತ್ತಿದ್ದ, ಬೈಕಿಷನ್ ಕರ್ಕೊಂಡು ಹೊಂಟೀನಿ. ಸೊ ನೋಡೋಣ, ಈಗ ಅಲ್ಲಿ ಹೋದ್ಮೇಲೆ ಏನು ಎಕ್ಸಸೈಸ್ ಮಾಡ್ತಾಯಿಲ್ಲ ಆಗ್ತೀನಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸ್ಟೇ ಟ್ಯೂನ್ಡ್. ಸೊ ಅವ ನಮ್ಮ ನಜೀರ್ ಕರ್ಕೊಂಡು ಜಿಮ್ಮಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ನಿಯರ್ 6 ಆಗ್ಲತ್ತದ. ಅವ ಏನೋ ಬ್ಯಾಕ್ ಮಾಡ್ತೀನಿ ಅಂದಾನ. ನಂದು ಮತ್ತು ರಮೇಶ್ ಇಬ್ಬರು ಸೇರಿ ಲೆಗ್ ಮಾಡ್ಲಾಗ್ತೀವಿ. ಸೊ ಇದರಲ್ಲಿ ಒಂದು 6 ಎಕ್ಸಸೈಸಸ್ ನಮಗೆ ಲೆಗ್ಗಲ್ಲಿ, ಆಮೇಲೆ ಒಂದು 3 ಎಕ್ಸಸೈಸಸ್ ಒಂದು ಶೋಲ್ಡ್ರಲ್ಲಿ. ಅದಾದಮೇಲೆ ಆ್ಯಬ್ಸು ಮತ್ತು ಆ್ಯಸ್ ಯೂಶ್ವಲ್ ಕಾರ್ಡಿಯೋ ಇರುತ್ತೆ. ಆಮೇಲೆ ಇದ್ರಾಗ ಇವತ್ತೊಂದು ಸ್ವಲ್ಪ ವೀಡಿಯೋಗಳೆಲ್ಲ ಶಾರ್ಟ್ ಆಗ್ಯಾವ. ಅಂದರೆ ಲೈಕ್ ನಮ್ಮ ದಿನೇಶ್ ಬಂದು ನಡಬರ್ಕೆ ಕಟ್ ಮಾಡವ ವೀಡಿಯೋಗಳು ಮಾಡ್ತಿರ್ಬೇಕಾದ್ರೆ.
ಅದಾದಮೇಲೆ ಒಂದಿಷ್ಟು ವೀಡಿಯೋಗಳು ಮಾಡಿಲ್ಲ, ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಹಂಗಾಗಿ ಮನೆಗೆ ಬಂದು ಒಂದು ಸ್ವಲ್ಪ ಚಾರ್ಜರ್ ಹಚ್ಕೊಂಡು ಮಾಡಿವಿ. ಕೆಲವೊಂದು ಮಿಸ್ ಆಗ್ಯಾವ. ಅದಾದಮೇಲೆ ಒಂದು ಸ್ವಲ್ಪ ಆಫೀಸಲ್ಲಿ ನೀವು ಬೆಳಗ್ಗೆ ಹೋಗಿದ್ದು. ಆಮೇಲೆ ಲೈಕ್ ಆಫ್ಟರ್ನೂನ್ RTO ಅವ್ರು ಬಂದಿರಲ್ಲ, ಸೊ ಅದು ಅವೆಲ್ಲ ಒಂದಿಷ್ಟು ಕ್ಲಿಪ್ಸ್ಗಳೆಲ್ಲ ಮಿಸ್ ಆಗ್ಯಾವ. ಸೊ ಹಂಗಾಗಿ ಅವು ಹಾಕ್ಲಿಕ್ಕಾಗಿಲ್ಲ. ಲೆಗ್ಗಲ್ಲಿ ಏನಂತಂದರೆ ಸ್ಪ್ಲಿಟ್ ಸ್ಕ್ವಾಟ್ಸು, ಬಲ್ಜೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸ್ ಅಂತೇಳಿ, ಅದಾದಮೇಲೆ ಇದು ಲೆಗ್ ಪ್ರೆಸ್ಸು, ಇದಾದಮೇಲೆ ಲೆಗ್ ಎಕ್ಸ್ಟೆನ್ಷನ್, ಆಮೇಲೆ ರಿವರ್ಸ್ ಹ್ಯಾಮ್ಸ್ಟ್ರಿಂಗ್, ಅದಾದಮೇಲೆ ವಾಪಸ್ಸು ಅದ್ರ ಜೊತೆ ನಮಗೆ ಇದು ಲೈಕ್ ಹಗ್ಗ ಅಂದರೆ ಲೈಕ್ ಕಾಲಿಗೆ ಇದು ಕಟ್ಕೊಂಡು ಒಂದು ರೋಪ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಅದು ನಮಗೆ ಏನಂದರೆ 8 ಸಲಕ್ಕೆ. ಸೊ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಎಕ್ಸಸೈಸ್ ಲೆಗ್ಗಲ್ಲಿ ಅಂತಂತಂದರೆ ವಾಪಸ್ಸು ವೇಟೆಡ್ ಲೈಕ್ ಇದು ಯಾವುದಪ್ಪ ಸುಮೋ ಸ್ಕ್ವಾಟ್ಸ್ ಅಂತ ಬರುತ್ತೆ. ಅದು ನಮಗೆ ಅಬ್ಡಕ್ಟರ್ಸ್ ಮತ್ತು ಅಡಕ್ಟರ್ಸಿಗೆ ಯೂಸ್ ಆಗ್ತದೆ. ಸೊ ಅಡಕ್ಟರ್ಸ್ ಹೆಂಗಂತಂದರೆ ಆ ಮಷಿನ್ಸ್ಗಳಿಲ್ಲ ಅಂತ ನಾವು ಉದ್ದೇಶಕ್ಕೆ ಇವೆಲ್ಲ ನಾವು ಈ ಎಕ್ಸಸೈಸ್ಗಳನ್ನು ಆ್ಯಡ್ ಮಾಡ್ಕೊಂಡಿವಿ. ಇವ್ರಿಗೆ ಹೇಳಿ ಸಾಕಾಗಿದೆ ಜಿಮ್ನಾಗ. ಸೊ ಸಾಕಾಗಿ ಬಟ್ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋತೀವಿ. ಸೊ ಇದು ನೋಡ್ಬೋದು ಇದರಲ್ಲಿ ಪೆಗ್ ಡೆಕ್ ರಿವರ್ಸ್ ಇದು. ಯಾಕಂದರೆ ಇದು ನಮಗೆ ಟ್ರ್ಯಾಪ್ಸ್ ಲೈಕ್ ಇದು ಬರುತ್ತಲ್ಲ ಹಿಂದ್ಗಡೆ ಬ್ಯಾಕ್ ಇದರಲ್ಲಿ ಇದು ರಿಯಲ್ ಡೆಲ್ಸ್ ಅಂತ ಬರುತ್ತೆ. ಸೊ ಅದು ಆ ಎಕ್ಸಸೈಸ್ ಇದು. ಅದಾದಮೇಲೆ ಇದ್ರ ಜೊತೆ ನಮಗೆ ಒಂದು ಡಂಬಲ್ ಓವರ್ ಹೆಡ್ ಪ್ರೆಸ್ ಒಂದಿರುತ್ತೆ ಇದರಲ್ಲಿ ಶೋಲ್ಡ್ರಲ್ಲಿ. ಅದು ಬಿಟ್ಟರೆ ನಮಗೆ ಒಂದು ಈ ಎಕ್ಸಸೈಸ್ ನೋಡ್ಬೋದು. ಈ ಎಕ್ಸಸೈಸ್ ಅಂತಂತಂದರೆ ಇದು ಬಂದುಬಿಟ್ಟು ಲ್ಯಾಟ್ರಲ್ ರೈಸಸ್ ಅಂತೇಳಿ. ಸೊ ಇವು ಇಷ್ಟು ಎಕ್ಸಸೈಸ್ ಆದಮೇಲೆ ನಮ್ಗೆ ಇವತ್ತೊಂದು ಆ್ಯಪ್ಸಲ್ಲಿ ಒಂದು ಎಕ್ಸ್ಟ್ರಾ ವರ್ಕೌಟ್ ಮಾಡಿದ್ವಿ. ಅದೇನೆಂದರೆ ಆ್ಯಪ್ಸ್ ಸರ್ಕ್ಯೂಟ್ ಅಂತೇಳಿ. ಸೊ ಅಂದರೆ ಫುಲ್ ಕೋರ್ ನಾವು ರೊಟೇಟ್ ಮಾಡ್ತೀವಿ, ಅದನ್ನು ಆ್ಯಪ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಅದು ಮಾಡೋಕ್ಕಾಗಲಿಲ್ಲ. ಸೊ ಅವಾಗಲೇ ಹೇಳಿದ್ನಲ್ಲ ಅಡಕ್ಟರ್ಸ್ ಅಬ್ಡಕ್ಟರ್ಸ್ ಅಂತೇಳಿ. ಇದು ನೋಡಿರಿ, ಇದು ವೇಟೆಡ್ ಕೂಡೋಕ್ಕಾಗ್ತಿಲ್ಲ ನಮಗೆ. ಲೈಕ್ ಯಾಕಂದರೆ ಸಪೋರ್ಟ್ ಮಾಡಲ್ಲ ನಮ್ದು ಏಟ್ಸ್ ಏನಿದೆ ಅದಲ್ಲ ಅಬ್ಡಕ್ಟರ್ಸು ಫ್ಲೆಕ್ಸ್ ಆಗಲ್ಲ. ಇದಕ್ಕೆ ಪ್ರಾಕ್ಟೀಸ್ ಜಾಸ್ತಿ ಬೇಕು. ಸೊ ಹೋಗ್ತಾ ಆಗುತ್ತಾ. ಬಟ್ ಇದು ಜಸ್ಟ್ ಏನೋ ಬಿಗ್ನಿಂಗ್ ಅದ. ಸೊ ಏನೂ ಮಾಡೋಕ್ಕಾಗಲ್ಲ. ನಾವೇನೋ ಪುಷ್ ಮಾಡ್ಲಾಕತ್ತೀವಿ. ಸೊ ಮಾಡಮಂತ. ಆಮೇಲೆ ಅದೇನೇ ಹೇಳಿದ್ನಲ್ಲ ಸರ್ಕ್ಯೂಟ್ ಅಂತೇಳಿ ಆ್ಯಪ್ ಸರ್ಕ್ಯೂಟು. ಸೊ ಅದು ನಾವು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅದು ಜಾಸ್ತಿ ರೆಪ್ಸ್ನೂ ಮಾಡೋಕ್ಕಾಗಲಿಲ್ಲ ನಮ್ಗೆ, ಯಾಕಂದರೆ ಅದು ಅಡ್ವಾನ್ಸ್ಡ್ ಎಕ್ಸಸೈಸ್ ಅದು ಆ್ಯಕ್ಚುಲಿ ಆ್ಯಪ್ಸಿಂದು. ಸೊ ಅವೆಲ್ಲ ನೆಕ್ಸ್ಟ್ ಲೆಗ್ ಡೇದಲ್ಲಿ ಬರುತ್ತವು. ಆಲ್ಮೋಸ್ಟ್ ಸ್ಯಾಟರ್ಡೇ ವಾಪಸ್ ರಿಟರ್ನ್ ಇಟ್ಟಾಗ್ಬೋದು ಅದು. ಸೊ ನೋಡಮ್ಮ ಅವತ್ತೇನೇನು ಮಾಡ್ತೀನಿ ಎಲ್ಲ ಹಾಕ್ತೀನಂತ. ಅದು ಬಿಟ್ಟರೆ ಏನಿಲ್ಲ. ಈಗ ಇದು ಓವರ್ ಹೆಡ್ ಪ್ರೆಸ್ ಮಾಡ್ಕೊಂಡು ಮನೆಗೆ ಹೋಗಿ ಈಗದು ಚಿಕನ್ ಮಾಡ್ಕೊತೀವಿ. ಸೊ ಅವೆಲ್ಲ ಬಾಯ್ಲ್ ಮಾಡಾಕಿ. ಸೊ ಇದು ಚಿಕನ್ ಆಲ್ರೆಡಿ ವಾಶ್ ಮಾಡಿರ್ತದ. ರೈಸ್ ಆಲ್ರೆಡಿ ಮಧ್ಯಾಹ್ನ ಮಾಡ್ಕೊಂಡಿದ್ದೀವಲ್ಲ. ಸೊ ಎಕ್ಸ್ಟ್ರಾ ಊಟ ಮಾಡ್ತಿದ್ದೀನಿ ಅದು ನೋಡೋಣ. ಈಗ ಆಲ್ಮೋಸ್ಟ್ 9 ಐ ಥಿಂಕ್ 9 ಆಗ್ಯದ. ಯಾಕಂದರೆ ನಾನೇ ಬರೋ ಲೇಟಾಗಿತ್ತು. ಸೊ ಹಂಗಾಗಿ ಇದು ಸ್ಟಾರ್ಟ್ ತಕ್ಷಣ ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗೋಮಂತ. ಸೊ ಫಸ್ಟ್ ಊಟ ಮಾಡೋದು, ಆಮೇಲೆ ಏನು ಮಾಡಿದ್ದೀನಿ ಅಂತ ಆಗ್ತದೆ ಅಂತ. ಸೊ 100 ಗ್ರಾಮ್ ಕರ್ಡು, ಅದಾದಮೇಲೆ ಸೊ ಇದು 300 ಗ್ರಾಮ್ ರೈಸು, 150 ಗ್ರಾಮ್ ಚಿಕನ್. ಈಗ ಸುಳ ಮಕ್ಕಳು ಬಂದಾರೆ ಈಗ. ಅಂಬೆ ಕರಿಮರ ಚಾಕ್ರಿ ಹಿಂಗೆ ತಲೆ ತಿಂದು ಕಲಾಸ ಮಾಡ್ಲಾಕತ್ತಾನ. ನಮ್ಮ ಮನೆಗೆ ಬಂದು ಕಲಾಸ ಆಗ್ಯಾರ. ಸೊ ನೋಡಮ್ ಈಗ ಊಟ ಮಾಡ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್. ರೋನಿ ವಾಕಿಂಗ್ ಟೈಮ್ ರೋನಿದು. ಸೊ ಕರ್ಕೊಂಡು ಬಂದು ಇವಾಗ ಹೊರಗೆ ಒಂದು 1 ಅವರ್ ಆಗ್ತದೆ. ಈಗ ಇದಕ್ಕೊಂದು ನಮ್ಮದು 2 ಸೇರಿಸಿ ವಾಕಿಂಗ್. ಸೊ 1 ಅವರ್ ವಾಕ್ ಮುಗಿಸ್ಕೊಂಡು ಹೋಗಮಂತ. ಅದಾದಮೇಲೆ ಸೇಮ್ ಅವರೇ ನಮ್ಮ ಚಾಕ್ರಿ ಅವ್ರು ಬಂದಿರಲ್ಲ. ಸೊ ಹೊರಗೇನು ಹೋಗೋದಿಲ್ಲ. ಈಗ ಅದಾದ ತಕ್ಷಣ ಹೋಗಿ ಭಗವದ್ಗೀತೆ ಓದ್ಕೋಬೇಕು. ಅದು ಬಿಟ್ಟರೆ ಬೇರೆದೇನಿಲ್ಲ. ರೋನಿ ಸೊ ಅದಿಷ್ಟು ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್. ಬಾಲ್ಯ ರೋನಿ. ಊಟ ಆಯಿತು, ರೋನಿದು ವಾಕಿಂಗ್ ಆಯ್ತಲ್ಲ. ಸೊ ನಮ್ಮದು ವಾಕ್ ಆಯ್ತು. ಬಂದು ಮತ್ತು ಎಕ್ಸಾಕ್ಟಿಗೆ ಹೋಗಿ ಫ್ರೆಶ್ ಆಗಿರ್ತೀವಿ. ಅದಾದಮೇಲೆ ಭಗವದ್ಗೀತೆ ಓದಬೇಕು. ಸೊ ಆಲ್ರೆಡಿ ಒಂದು ಸ್ವಲ್ಪ ಓದಿವಿ ನಾವು. ಇನ್ನೊಂದು 2 ಪೇಜಸ್ ಓದ್ಕೊಂಡು ಇದು ಮಾಡೋಮಂತ.
ಏನೋನೆಲ್ಲ ಅಂದ್ಕೊಂಡಿರೋ ಥರ ಆಗಲ್ಲಪ್ಪ. ನಾವು ಇವತ್ತೆಲ್ಲ ಫ್ರೀ ಆಗಿರ್ತೀವಿ ಅಂದ್ಕೊಂಡಿದ್ವಿ. ಸೊ ಫ್ರೀ ಇಲ್ಲ ಏನಿಲ್ಲ, ಫುಲ್ ಅಲ್ಲೇ ಇದ್ರ ತನಕ ಹೆವಿ ರಶ್ ಆದ್ವಿ. ಮಧ್ಯಾಹ್ನ ತನಕ ಫುಲ್ ರಶ್ ಇತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಫ್ರೀ ಆಗ್ಬೇಕಂದ್ರೆ ಇದಾಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ನಮಗೆ ರೆಸ್ಟ್ ಸಿಗಲಿಲ್ಲ ಇವತ್ತು. ಸೊ ಹಂಗಾಗಿ ಜಲ್ದಿ ಮಲ್ಕೊಳ್ಕೊಂತೀವಿ ಅಷ್ಟೇ. ಅದ್ಬಿಟ್ಟೇನಿಲ್ಲ, ಜಲ್ದಿ ಅಂದ್ರೆ 10:30 ಮಲ್ಕೋತೀವಿ ಅಷ್ಟೇ. ಸೊ ಈಗ ಒಂದಿಷ್ಟು ಓದೋಣ, ಓದಿ ಮಲ್ಕೊಳಕ್ಕೆ ಹೋಗ್ತೀವಿ. ಸೊ ಮತ್ತೇನು ಮಾಡ್ತೇನಿಲ್ಲ ಅಂತ ತೆಗಿಸಿ ನೋಡೋಮಂತ. ಯಾಕಂದರೆ ಆಲ್ಮೋಸ್ಟ್ ಇವತ್ತು ಬುಧವಾರ ಅಲ್ಲ, ನಾಳೆ ಗುರುವಾರ. ಸೊ ಓಕೆ, ಗುರುವಾರ ಶುಕ್ರವಾರ 2 ದಿನ ಇದಿರುತ್ತೆ. ಅದಾದ್ಮೇಲೆ ಶನಿವಾರ ಆಫ್. ಸೊ ಅದೇನೋ ಶನಿವಾರ ಮತ್ತೆ ಫಿಲ್ಮ್ ಹೋಗೋದು ಮಾಡತ್ತೀವಿ. ಸೊ ಅದು ಏನೇನಾಗ್ತದೆ ಏನಿಲ್ಲ ಅಂತ ಆಗ್ತದಂತ. ಸ್ಟೇ ಟ್ಯೂನ್ಡ್. ಗುಡ್ ನೈಟ್. ಡೂ ಫಾಲೋ ಆ್ಯಂಡ್ ಸಪೋರ್ಟ್.